ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ನಾನಿದ್ದೀನಿ ಇವಾಗ ಬಸವೇಶ್ವರ ನಗರ. ನಮ್ ಜೊತೆ ಇದ್ದಾರೆ ಪಾರ್ಸಲ್, ಅವರೇ ನಮ್ ಪ್ಯಾಸೆಂಜರ್. ಇವಾಗ ಅಯ್ಯೋ ಕೋತಿ ತಗೊಂಬಂದು ಸದ್ಯಕ್ಕೆ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಡ್ರಾಪ್ ಮಾಡ್ಬೇಕು. ಬನ್ನಿ ಡ್ರಾಪ್ ಮಾಡೋಣ. ಲಗೇಜು, ಇಷ್ಟು ಲಗೇಜ್ ಏನಿದೆಯಲ್ಲ ಇದು ನಮ್ಗೆ ಅಲೋ ಇದೆ. ಅರೌಂಡ್ 25 kg ಟು ವಿತೌಟ್ ಒಂದು 50 kg ತನಕ ನಮ್ಗೆ ಅಲೋ ಇದೆ. ಹಾಗಾಗಿ ಈ ಪಾರ್ಸಲ್ ಅನ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಬಸವೇಶ್ವರ ನಗರಕ್ಕೆ. ಆಲ್ರೆಡಿ ಪೇಮೆಂಟ್ ಆಗಿದೆ. ಇದನ್ನ ತಲುಪಿಸೋದಷ್ಟೇ ಇವಾಗ ನಮ್ ಕೆಲಸ. ಹೋಗ್ಬಿಟ್ಟು ತಲುಪಿಸಿ ಇಲ್ಲಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಯಲಹಂಕ ಕಡೆ ಓಡ್ತೀನಿ ನಾನು. ಓಡ್ತಾ ಇರೋದೇ ನಿಲ್ಲದೇ ಇಲ್ಲ. ಏನಕ್ಕಂತಂದ್ರೆ ಈ ಏರಿಯಾಸ್ ನೀವು ಅಷ್ಟೊಂದು ಡ್ಯೂಟಿಗಳು ಬೀಳಲ್ಲ, ಹಾಗಾಗಿ ಆ ಕಡೆ ಡ್ಯೂಟಿ ಬಿತ್ತಾ ಓಡ್ತಾ ಇರೋದು. ಬನ್ನಿ ನೋಡೋಣ ಏನೇನಾಗುತ್ತೆ. ಇವತ್ತಿನ ಟಾರ್ಗೆಟು 2000 ರೀಚ್ ಆಗ್ತೀವೋ ಇಲ್ವೋ, ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಬಟ್ ನಾವು ನಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡೋದ್ರ ಕಡೆ ಗಮನ ಕೊಡೋಣ. ಈ ಬಾಡಿಗೆ ಹಾಕೊಂಡಿದ್ದು ಏನಕ್ಕಪ್ಪ ಅಂತಂದ್ರೆ ಗಾಡಿಲಿ CNG ಇರಲಿಲ್ಲ, ಕೈಯಲ್ಲಂತೂ ಕಾಸೇ ಇರಲಿಲ್ಲ. ನೆನ್ನೆ ದುಡ್ದು ಇದೆಲ್ಲ ತಗೊಂಡೋಗಿ ಕಟ್ಬಿಟ್ಟೆ. ಫೈನಾನ್ಸ್ ಚೀಟಿ, ಸಣ್ಣ ಪುಟ್ಟ, ಅದು ಇದು ಲೋನು ಎಲ್ಲಾ ಕಟ್ಬಿಟ್ಟೆ. ಆಯ್ತು. ಆಮೇಲೆ ಬೆಳಿಗ್ಗೆ ಎದ್ದು ಕೂತಿದ್ದೆ ಟೆನ್ಷನ್ ಅಲ್ಲಿ. ಏನ್ ಮಾಡೋದು ಗ್ಯಾಸ್ಗೆ? ಡೇ ಟೈಮ್ಗೆ 425 ರೂಪಾಯಿ ಡ್ಯೂಟಿ ಬಂತು. ನೋಡಿದ್ರೆ ಪಾರ್ಸಲ್ ಯಾವ್ದು ಸಿಗುತ್ತೆ ಅದಾದ್ರೂ ಮಾಡ್ಕೊಳ್ಳೋಣ ಅಂತ ಸೀದಾ ಹಾಕೊಂಡು ಸೀದಾ ಬಂದಿದ್ದೆ ಬಸವೇಶ್ವರ ನಗರ. 17 ಕಿಲೋಮೀಟರ್ ನಾನ್ ಸ್ಟಾಪ್. ಅಲ್ಲಿಂದ ಹಾಕೊಂಡೆ ಬಂದ್ಬಿಟ್ಟೆ. ಬೆಳಿಗ್ಗೆ ಬೇರೆ ಬಾಡಿಗೆ ಹಾಕೊಳ್ಳೋಣ ಅನ್ಕೊಂಡೆ ಜೊತೆಗೆ, ಬಟ್ ಬೇಡ ಅಂತ ನಾನೇ ಸುಮ್ಮನೆ ಆಗ್ಬಿಟ್ಟೆ. ನೋಡೋಣ ಬನ್ನಿ ಇಲ್ಲಿಂದ ಮತ್ತೆ ಯಾವ ಬಾಡಿಗೆ ಬೀಳುತ್ತೆ, ಯಾವ ಕಡೆ ಬೀಳುತ್ತೆ, ಯಾವ ಮೂಲೆಗೆ ಬೀಳುತ್ತೆ ಅಂತ ಮಾಡೋಣ ಆದಷ್ಟು ಬೇಗ. ನನಗಿದು ತೋರಿಸಿದ್ದು 425 ಅಂತ. ಸೊ ಪ್ಯಾಸೆಂಜರ್ ಹತ್ರ ನಾನು 450 ರೂಪಾಯಿ ಕಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಪರವಾಗಿಲ್ಲ, ಬನ್ನಿ ಕಂಪ್ಲೀಟ್ ಡೆಲಿವರಿ ಮುಗೀತು. ಇವಾಗ ನೋಡೋಣ ಯಾವ ಮೂಲೆಗೆ ಡ್ಯೂಟಿ ಬರುತ್ತೆ, ಮಾಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ರನ್ನಿಂಗ್ 425 ರೂಪಾಯಿ ಆಯಿತು. 450 ರೂಪಾಯಿನೇ ಕೊಟ್ಟಿರೋದು ಪ್ಯಾಸೆಂಜರು. ಬಟ್ ನೋಡೋಣ ಬನ್ನಿ. ಸೆಂಟ್ರಲ್ ರೋಡಲ್ಲಿ ಗಾಡಿ ಹಾಕೊಂಡು ನಿಂತಿದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಆ ಬಸ್ ಹೋಗ್ತಾ ಇತ್ತು, ಪ್ಯಾಸೆಂಜರ್ ಆ ಬಸ್ಗೆ ಹತ್ಬೇಕಾಗಿತ್ತು. ಹಂಗಾಗಿ ಬಸ್ಗೆ ಕೈ ಹಾಕಿ ಅಣ್ಣ ಸೆಲ್ಫ್ ಬೋರ್ಡ ಅಂತ ಹೇಳ್ಬಿಟ್ಟು ಪ್ಯಾಸೆಂಜರ್ನ ಹತ್ತಿಸಿ ನಮ್ಮ ಪೇಮೆಂಟನ್ನು ಕಲೆಕ್ಟ್ ಮಾಡಿ ನಾವು ಡ್ಯೂಟಿನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇವಾಗ ಈ ಪ್ಯಾಸೆಂಜರ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ತಪ್ಪು. ಹೆಬ್ಬಾಳ ಲೇಕು, ಭದ್ರಪ್ಪ ಲೇಔಟಿಂದ ಸ್ವಲ್ಪ ಮುಂದ್ಗಡೆ ಬಂದ್ರೆ ಹೆಬ್ಬಾಳ ಲೇಕ್ ಇದೆಯಲ್ಲ, ಅಲ್ಲಿಗೆ ಇವರು ಡ್ರಾಪ್ ಲೊಕೇಶನ್ ಹಾಕಿದ್ದಾರೆ. ಆಕ್ಚುಲಿ ಇವ್ರಿಗೆ ಹೋಗ್ಬೇಕಾಗಿತ್ತು ಬೆಳ್ಳಂದೂರಿಗೆ, ಅಂದ್ರೆ ಬಸ್ಸಲ್ಲಿ ಹೋಗ್ಬೇಕು. ಸೊ ಅವರು ಅಲ್ಲಿ ಬಸ್ ಸ್ಟಾಪ್ ಅಂತ ತಿಳ್ಕೊಂಡು ಬುಕ್ಕಿಂಗ್ ಅನ್ನ ಮಾಡಿದ್ದಾರೆ. ಬ್ರೋ ದೇರ್ ಇಸ್ ನೋ ಬಸ್. ನಾನು ಅನ್ಕೊಂಡೆ ಅಲ್ಲಿ ಲೇಕಿಗೆ ಏನಾದ್ರು ಸುತ್ತಾಡಕ್ ಹೋಗ್ತವ್ರೇನೋ, ಕರ್ಕೊಂಡೋದೆ. ಬ್ರೋ ದೇರ್ ಇಸ್ ನೋ ಬಸ್ ಸ್ಟಾಪ್ ಸಿಸ್ಟರ್, ದೇರ್ ಇಸ್ ನೋ ಬಸ್ ಸ್ಟಾಪ್ ಹಿಯರ್. ಆಮೇಲೆ ಹೇಳಿದ್ರು ಹಿಂಗ್ ಬೆಳ್ಳಂದೂರ್ಗೆ ಹೋಗ್ಬೇಕು ಅಂತ. ಸರಿ, ಲೊಕೇಶನ್ ಅಪ್ಡೇಟ್ ಮಾಡಿಸ್ದೆ, ಕರ್ಕೊಂಡು ಬಂದು ಹೆಬ್ಬಾಳ ಬಸ್ ಸ್ಟಾಪ್ ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ ಕೆಂಪಾಪುರಕ್ಕೆ. ನಮ್ಮ ಅರ್ನಿಂಗ್ ಚೆನ್ನಾಗಿ ಆಗೈತೆ, ನಿಜವಾಗ್ಲೂ ಹೇಳ್ತೀನಿ. ಟೈಮ್ ಅಂದ್ಬಿಟ್ಟು ಕರೆಕ್ಟಾಗಿ 10 ಗಂಟೆ 12 ನಿಮಿಷ. ಯೂಟ್ಯೂಬ್ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ರಾಘುವೆ. ಅಂದ್ರೆ ಬೆಳಿಗ್ಗೆನೆ ಎಲ್ಲ ಆಗಿರುತ್ತೆ. ನಾನು ಪೋಸ್ಟ್ ಮಾಡಬೇಕು, ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಅನ್ಲಿಸ್ಟ್ ಇರುತ್ತೆ, ಅದನ್ನ ಎತ್ತಿ ಪಬ್ಲಿಕ್ ಹೊಡಿಯೋದು, ಅಂದ್ರೆ ಪಬ್ಲಿಕ್ಗೆ ಪೋಸ್ಟ್ ಮಾಡೋದು. ಎಲ್ಲ ಪ್ರತಿಯೊಂದನ್ನು ಬೆಳಿಗ್ಗೆನೆ ಸೆಟ್ ಮಾಡಿ ಇಟ್ಬಿಟ್ಟಿರ್ತೀನಿ ಅಪ್ಲೋಡ್ ಮಾಡುವಾಗ. ಏನ್ ಹೇಳ್ತಾ ಇದ್ದೆ ನಾನು? ಅರ್ನಿಂಗ್ ತುಂಬಾ ಚೆನ್ನಾಗಿದೆ. 871 ರೂಪಾಯಿ ದುಡ್ದಿದ್ದೀನಿ 10 ಗಂಟೆ 13 ನಿಮಿಷ ಅನ್ನೋಷ್ಟರಲ್ಲಿ, ಬೆಳಿಗ್ಗೆ 7:15. ಬನ್ನಿ ಇನ್ನೂ 130 ರೂಪಾಯಿ ಹೆಂಗಾದ್ರೂ ಮಾಡಿ ಅರ್ನ್ ಮಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನಮಾಜ್ಗೆಲ್ಲ ಹೋಗ್ಬಿಟ್ಟು ಬರೋಣ, ಬಂದು ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಬನ್ನಿ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಹೇಳ್ತೀನಿ. 2,000 2,500 ಮಿನಿಮಮ್ ದುಡಿಬೇಕು ಅಂತಂದ್ರೆ ಫುಲ್ ಟೈಮ್ ಗ್ಯಾಸ್ ಪಡಿಸ್ಲೇಬೇಕು. ಮಿನಿಮಮ್ 400-500 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ ಅವಾಗ ನಾವು ದುಡಿಯಕ್ಕಾಗತ್ತೆ. ಇಲ್ಲ ಅಂತಂದ್ರೆ ದುಡಿಯಕ್ಕಾಗಲ್ಲ. ಲೈನ್ ನೋಡಿ ಹೆಂಗ್ ನಿಂತೈತೆ. CNG ಕ್ಯೂ 1,487 ರೂಪಾಯಿ ಮಾಡಿದ್ದೀನಿ. ನೆನ್ನೆ ಈ ಟೈಮ್ ಅಷ್ಟಲ್ಲಿ ಚೆನ್ನಾಗಿ ಮಾಡಿದ್ದೆ ಡ್ಯೂಟಿ, ಬಟ್ ಇವತ್ತಾಗ್ಲಿಲ್ಲ. ಬೆಳಿಗ್ಗೆ ಏನಾಯ್ತಪ್ಪ ಅಂತಂದ್ರೆ ಬಸವೇಶ್ವರ ನಗರ ಹೋಗಿ ಡ್ರಾಪ್ ಮಾಡೋದನ್ನ, ಅಲ್ಲಿಂದ ಮಲ್ಲೇಶ್ವರಂ ಬಂದೆ.
ಒಂದು 90 ರೂಪಾಯಿ ಬಾಡಿಗೆ, 100 ರೂಪಾಯಿ ಬಾಡಿಗೆ. ಮಲ್ಲೇಶ್ವರಮಿಂದ ಮತ್ತಿಗೆರೆ ತನಕ ಬಂದೆ. ಅಲ್ಲಿಂದ ಸಾರಿ ಮಲ್ಲೇಶ್ವರಮಿಂದ ಅದು ಯಶವಂತಪುರ ಬಸ್ ಸ್ಟಾಪ್ ಹತ್ರ ಬಂದೆ ಬಾಡಿಗೆ. ಅಲ್ಲಿಂದ ಸ್ವಲ್ಪ ಖಾಲಿ ಬರ್ತಾ ಇದ್ದೆ, ಅಲ್ಲಿಂದ ಹಾಗೆ ಲೋಕಲ್ ಮಾಡ್ಕೊಂಡು ಬಂದೆ. ಇವತ್ತು ಅಂದ್ರೆ ಡ್ಯೂಟಿಗಳು ಅಷ್ಟೊಂದಿಲ್ಲ ಹೇಳ್ಕೊಳಂಗೆ, ಲೈಟ್ ಆಗಿ ನಡೀತಾ ಇದೆ. ನನ್ನ ಲೆಕ್ಕಕ್ಕೆ ಇವತ್ತಿನ ನನ್ನ ಅರ್ನಿಂಗು ಬೆಳಗ್ಗೆಯಿಂದ 1000 ರೂಪಾಯಿ. ಬೆಳಗ್ಗೆ ಅದೊಂದು ಪಾರ್ಸಲ್ ಇತ್ತು ಅಂತ 1487 ರೂಪಾಯಿ ಆಗಿದೆ. ಇವತ್ತು ಮಾತ್ರ ಹೇಳ್ತೀನಿ ನಿಜವಾಗ್ಲು ಫುಲ್ಲು ಮಳೆ ಬೆಳಗ್ಗೆಯಿಂದ. ಯಾವ ರೇಂಜ್ ಆಗ್ಬಿಟ್ಟೈತೆ ಅಂತಂದ್ರೆ ಮಳೆ ಬಿಡ್ತಾನೆ ಇಲ್ಲ, ಹನಿ ಕೊಡ್ತಾನೆ ಇದೆ ಮಳೆ. ಸ್ವಲ್ಪನೂ ಬಿಸಿಲು ನೋಡಿಲ್ಲ ಇವತ್ತು. ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಈ ಚಳಿಗೆ ತಡ್ಕೊಳ್ಳೋದು ಆಯ್ತಾ ಇಲ್ಲ, ಅದಕ್ಕೆ ಜಾಕೆಟ್ ಹಾಕೊಂಡು ಕೂತಿದ್ದೀನಿ ನಾನು. ಬಂದಿದ್ದು ಬಾಡಿಗೆ ಎಲ್ಲ ಹೊಡಿತಾ ಇದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಏನಿಲ್ಲ, ಆದಷ್ಟು ಟ್ರೈನ ಮಾಡೋಣ ಬನ್ನಿ. ಲಾಂಗ್ ಪಿಕಪ್ ತುಂಬಾ ಇದಾವೆ, 3.5-4 ಕಿಲೋಮೀಟರ್ ಪಿಕಪ್ ಕೊಡ್ತವನೆ. ಹಾಗಾಗಿ ಏನ್ ಸಖತ್ತಾಗೈತೆ ನೋಡಿ, ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಬಾಂಡ್ ಪೂರ್ವ ಅಪಾರ್ಟ್ಮೆಂಟ್, ಇದು ಪೂರ್ವಾಂಕುರ. ಸಖತ್ತಾಗೈತೆ ಒಟ್ನಲ್ಲಿ ನೋಡಿ, ಗಾರ್ಡನ್ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲು ಅಲ್ವಾ. ಬನ್ನಿ ನೋಡೋಣ. ಡ್ಯೂಟಿ ಬಿಡ್ತಿಲ್ಲ, ಅದಕ್ಕೆ ಒಂದು ಟೀ ಕುಡ್ಕೊಂಡೆ. 1 ನಿಮಿಷ ಬನ್ನಿ, ಇದು ಆಮೇಲೆ ಮಾಡ್ಕೋತೀನಿ ನನ್ನ ಡ್ಯೂಟಿನ. ರೇಟಿಂಗ್ ನೋಡಿ ಎಲ್ಲಿಗೆ ಬಂದೈತೆ, 4.93. ಪಿಕಪ್ 2 ಫಾರ್ ಟಾಕಿಂಗ್ ಟೂ ಮಚ್, ಅನ್ಸೇಫ್ ಡ್ರಾಪ್ ಅಪ್, ರಾಂಗ್ ಪಿನ್ ಲೊಕೇಶನ್, ರಾಂಗ್ ವೆಹಿಕಲ್ ಅಂತ. ಏನ್ ಹೇಳೋಣ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನು ಹೇಳಂಗಿಲ್ಲ, ಏನು ಕೇಳಂಗಿಲ್ಲ. ತಲೆ ಕೆಟ್ಟ ಕೆರೆ ಹಿಡ್ದೋಗ್ಬಿಡುತ್ತೆ. ಬಟ್ ಪರವಾಗಿಲ್ಲ, ನಡೀತಾ ಇರುತ್ತೆ. ಇವಾಗ ಬನ್ನಿ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಮಳೆ ಬಂದಾಗ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಯಾವ ರೀತಿ ಇರುತ್ತೆ ಗೊತ್ತಾ, ಈ ರೀತಿ ಇರುತ್ತೆ. 12 ನಿಮಿಷ ತೋರಿಸ್ತೈತೆ, ಜಸ್ಟ್ ಒಂದು 550 ಮೀಟರ್ ಹೋಗಕ್ಕೆ. ಫುಲ್ ಜಾಮು, ಎಲ್ಲ ಕಡೆ ಜಾಮು ನೋಡ್ತಾ ಇದ್ದೀರಾ. ಜಸ್ಟ್ ಒಂದು 550 ಮೀಟರ್ ಹೋದ್ರೆ ಬರೀ 1.7 ಕಿಲೋಮೀಟರ್ಗೆ 16 ನಿಮಿಷ. ಇದು ಇನ್ನೂ ಕಮ್ಮಿ, ಕೆಲವೊಮ್ಮೆ ಜಾಸ್ತಿ ಇರುತ್ತೆ. ಈ ಹಜ್ ಭವನ್ KNS ಕಾಲೇಜ್ ಹತ್ರ. ಇದು ಯಾವ ಆಕ್ಟರ್ ಮನೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ ಕಾರ್ನರ್ ಇಂದ ಹಿಡಿದು ಆ ಕಾರ್ನರ್ ತನಕ ಇಲ್ಲಿನೂ ಎಂಟ್ರಿ ಇದೆ. ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಮನೆ ಇದು. ಜಸ್ಟ್ ಇವಾಗ ಈ ಬಿಲ್ಡಿಂಗ್ ಅಲ್ಲಿ ನಾನು ಡ್ರಾಪ್ ಮಾಡಿದ್ದು. ಇಲ್ಲಿಂದ ಇಲ್ಲೇ ಪಿಕಪ್, ಅಂದ್ರೆ ಒಂದು 500 ಮೀಟರ್ ಇಲ್ಲ. ಈ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಇವಾಗ ಪೀಕ್ ಅವರು 5 ಗಂಟೆಯಿಂದ 5:30, 6 ಗಂಟೆ ಚೆನ್ನಾಗಿ ಡ್ಯೂಟಿಗಳು ಬೀಳ್ತಾ ಇರ್ತವೆ. ಈ ಮೂಮೆಂಟ್ ಅಲ್ಲಿ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇಂದಿರಾನಗರ, HSR, ಕಲ್ಯಾಣ್ ನಗರ, ಎಲೆಕ್ಟ್ರಾನಿಕ್ ಸಿಟಿ, ಬನಶಂಕರಿ ಎಲ್ಲಾ ಕಡೆ ಡ್ಯೂಟಿ ಬೀಳ್ತವೆ. ಬೆಳಿಗ್ಗೆನೂ ಡ್ಯೂಟಿ ಬೀಳ್ತವೆ. ಬೆಳಿಗ್ಗೆ ಆ ಕಡೆಯಿಂದ ಇಲ್ಲಿ ಬಂದು ಇಲ್ಲಿಂದ ನೀವು ಹೊರಗಡೆ ಹೋಗ್ಬಿಡ್ಬೇಕು. ಆ ರೀತಿ ಇದ್ರೆ ಮಾತ್ರ ಇಲ್ಲಿ ಡ್ಯೂಟಿ ಚೆನ್ನಾಗಿ ಆಗುತ್ತೆ. ಇಲ್ಲ ಅಂತಂದ್ರೆ ಕುತ್ಕೊಂಡಿರ್ಬೇಕು ಡ್ಯೂಟಿಗೋಸ್ಕರ ವೆಯ್ಟ್ ಮಾಡ್ದ. ಬಟ್ ಪರವಾಗಿಲ್ಲ, ನಮ್ದು ಟಾರ್ಗೆಟ್ 2000 ರೀಚ್ ಆಗೈತೆ. ನಾವು ಮಾಡೋಣ ಬನ್ನಿ. 2216 ರೂಪಾಯಿ ಆಗೈತೆ. ಇನ್ನು 400 ರೂಪಾಯಿ ಮಾಡ್ಬೇಕು. 50-60 ಇದನ್ನೇ ಮಾಡ್ಕೊಂಡಿದೀನಿ. ಮಾಡೋಣ ಆರಾಮಾಗಿ. ಇವತ್ತಿನ ಅರ್ನಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನಾನ್ ಸ್ಟಾಪ್ ಡ್ಯೂಟಿಗಳನ್ನ ಮಾಡಿ ಆಲ್ಮೋಸ್ಟ್ ನಾನು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 5 ಗಂಟೆಯಿಂದ ನಾನ್ ಸ್ಟಾಪ್ ಮಾಡಿದ್ದು. ಇವತ್ತು ನಿಮ್ಗೊಂದು ಮಾತು ಹೇಳ್ಬೇಕು, ಊಬರ್ ಅವನು ಸಖತ್ತಾಗಿ ಕಾಸು ಕೊಡ್ತವನೆ. ಏನಕ್ಕಂತಂದ್ರೆ ಬೈಕ್ ಟ್ಯಾಕ್ಸಿ ಬರಬೇಕು ಅಂತ. ನೋಡ್ತಾ ಇದ್ದೀರಾ, 1.5 ಕಿಲೋಮೀಟರ್ಗೆ 122 ರೂಪಾಯಿ. ಒಂದು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ದು. 5 ಕಿಲೋಮೀಟರ್ 168 ರೂಪಾಯಿ. ಇವಾಗ ಇನ್ನೊಂದು ಬಾಡಿಗೆ ಐತೆ, ಇದನ್ನ ಕರ್ಕೊಂಡು ಹೋಗೋಣ. ಪ್ಯಾಸೆಂಜರ್ ಕೂತವ್ರೆ ಗಾಡೀಲಿ, ಹೋಯ್ತಾ ಇರೋಣ. ಇವಾಗ ರಿವರ್ಸ್ ಹೋಗೋಣ ಬನ್ನಿ. ಇದನ್ನ ಡ್ರಾಪ್ ಮಾಡಿ ನೋಡೋಣ ಎಲ್ಲಿಗೆ ಬೀಳುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಯಾವ ರೇಂಜ್ ಡ್ಯೂಟಿ ಬಂತು ಅಂತಂದ್ರೆ ನನ್ನ ಕೈಯಲ್ಲಿ ವಿಡಿಯೋ ಸಮೇತ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ. ನಾನ್ ಸ್ಟಾಪ್
ನಾನ್ ಸ್ಟಾಪ್ ಅಂದ್ರೆ ನಾನ್ ಸ್ಟಾಪ್ ಬಾಡಿಗೆ ಬಂದು ಬಿಟ್ಟಿಲ್ಲ, ಎಲ್ಲ ಹೊಡಿತಾ ಇದೀನಿ. ಒಂದ್ 5 ನಿಮಿಷ ಇದಕ್ಕೆ 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 ರೆಸ್ಟು ಇಲ್ಲ, ಸ್ವಲ್ಪನೂ ರೆಸ್ಟ್ ಇಲ್ಲ. ಆ ರೇಂಜ್ಗೆ ನಾನ್ ಸ್ಟಾಪ್ ಬಾಡಿಗೆಗಳನ್ನ ಹೊಡಿತಾ ಇದೆ. ಹೊಡೆದ್ಬಿಟ್ಟು ಎಷ್ಟು ದುಡ್ದಿದ್ದೀನಿ. ₹3,162 66 ಪೈಸೆ. ಇಷ್ಟೆಲ್ಲ ದುಡ್ದು ನನ್ನ ಕೈಯಲ್ಲಿ ಎಷ್ಟಿದೆ? ಬೆಳಿಗ್ಗೆ ಆಲ್ಮೋಸ್ಟ್ ₹400 CNG ಹೋಯ್ತು, ₹250 ಊಟ ತಿಂಡಿ ಅದಕ್ಕೆ ಹೋಯ್ತು, ಒಂದು ₹50, 400, 300, ₹700 ಆಲ್ರೆಡಿ ಬೆಳಿಗ್ಗೆನೆ ಹೋಗೋಯ್ತು. ಇವಾಗ ನನ್ನ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟು ತೋರಿಸ್ಬಿಡ್ತೀನಿ ಎಷ್ಟೈತಪ್ಪ ಅಂತ. $1,181, 700 ಪ್ಲಸ್ 1,200 ಎಷ್ಟಾಯ್ತು? 1,900. 1,900 ಪ್ಲಸ್ ₹600 ಫೈನಾನ್ಸ್ ಕಟ್ಟಿದ್ದೀನಿ. 1,900 ಒಂದು 2,500. 2,500 ಇಲ್ಲೊಂದು 200 ಇದೆ, 2,700. 2,700 ಪ್ಲಸ್ ಒಂದು ₹400 ವಾಲೆಟ್ ಅಲ್ಲಿ ಇದೆ. ₹100 ಆ ಕಡೆ ಈ ಕಡೆ ಖರ್ಚಾಗಿದೆ. ₹3,200 ದುಡ್ದು 1,181, ₹1,300 ತಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್. ಅಂದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆ ರೆಸ್ಟ್ ಮಾಡಿದ್ದೀನಿ ನಾನು. 11:30 ಡ್ಯೂಟಿ ಆಫ್ ಮಾಡಿ ಮನೆಗೆ ಹೋಗಿ 3 ಗಂಟೆ ಮೇಲೆ ಬಂದಿರೋ ಡ್ಯೂಟಿ ಮೇಲೆ ಚೆನ್ನಾಗಿ ಡ್ಯೂಟಿ ಮಾಡ್ಕೊಂಡೆ. ಬಟ್ ನಿಜವಾಗ್ಲೂ ಹೇಳ್ಬೇಕು, ಸಾಯಂಕಾಲ ಮೇಲೆ ಚೆನ್ನಾಗಿ ಡ್ಯೂಟಿ ಬಂತು, ಆದ್ರೂ ಮಾಡ್ಕೊಂಡೆ. ಬಟ್ ಹೌದು, ಅಮೌಂಟ್ ಜಾಸ್ತಿ ಕೊಟ್ಟಿದ್ದ. ನನಗೆ ಈ ಡ್ಯೂಟಿ ಮಾಡಿದ್ದು ಅಷ್ಟೊಂದು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾನು ನಿನ್ನೆ ಏನು 20-30 ಡ್ಯೂಟಿ ಮಾಡಿ ₹2,694 ಮಾಡಿದ್ದೆ, ಅದು ನನ್ಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಬಟ್ ಇವಾಗ ಅಷ್ಟೊಂದಿಲ್ಲ, ಒಂಥರ ಏನೋ ಸಿಕ್ತು ಮಾಡಿದೀನಿ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ ನಿಜವಾಗ್ಲು. ನಿನ್ನೆ ಏನು 30 ಬಾಡಿಗೆ ಮಾಡಿ ಖುಷಿಲಿದ್ದೆ, ಆ ಖುಷಿ ಇದ್ರಲ್ಲಿಲ್ಲ. ₹3,000 ದುಡಿದ್ರು, ₹3,200 ದುಡಿದ್ರು. ಬಟ್ ಪರವಾಗಿಲ್ಲ, ನಡೀತಾ ಇರತ್ತೆ. ಫುಲ್ ಬಾಡಿ ಪೈನು, ಕೈ ನೋಯ್ತೈತೆ ನಿಜವಾಗ್ಲೂ. ಹೇಳ್ತೀನಿ, ಕೈ ಅಂತೂ ಯಾವ್ದಕ್ಕೂ ಬರಲ್ಲ, ಆ ರೀತಿ ಹಾಡಾಗ್ಬಿಟ್ಟೈತೆ. ಇದು 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 5 ಕಿಲೋಮೀಟರ್ ₹117 ಕೊಡ್ತೇನೆ. ಬಟ್ ನನ್ನ ಗಾಡೀಲಿ ಇವಾಗ ಗ್ಯಾಸ್ ಐತೆ, ಬಟ್ ಆದ್ರೂ ಹಾಕಿಸ್ಕೋತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಮತ್ತೆ ಡ್ಯೂಟಿ ಮಾಡ್ತಾ ಇದ್ರೆ ಹಾಕಿಸ್ಕೊಳಕ್ಕೆ ಟೈಮ್ ಸಿಗಲ್ಲ, ಹಾಗಾಗಿ ಹಾಕಿಸ್ಕೊಂಡು ನೋಡೋಣ ಬನ್ನಿ. ನಿಜವಾಗ್ಲು ಇಷ್ಟ ಆಗ್ಲಿಲ್ಲ ನಂಗೆ ಸ್ವಲ್ಪನೂ ಇವತ್ತಿನ ದುಡಿಮೆ. ಅಂದ್ರೆ ಮನ್ಸಿಗೆ ನೆಮ್ಮದಿಲ್ಲ. ನಿನ್ನೆ ₹2,600 ದುಡಿದು ಫುಲ್ ಖುಷಿಯಾಗಿದ್ದೆ, ಇವತ್ತಿಲ್ಲ. ಬೆಳಿಗ್ಗೆಯಿಂದ ದುಡ್ದಿರೋದು ₹900 ಕ್ಯಾಶ್ ಏನಿತ್ತು ಅದನ್ನ ತಗೊಂಡು ಹೋಗಿ ಫೈನಾನ್ಸ್ ಕಟ್ಟಿ ಮನೆಗೆ ಹೋಗಿ ಬಿತ್ಕೊಳ್ಳೋಣ. ಸೊ ಬೆಳಿಗ್ಗೆಯಿಂದ ನಾನು ಎಷ್ಟೇ ದುಡಿದ್ರು ಕೂಡ ನನ್ನ ಕೈಯಲ್ಲಿ ಎಂಡ್ ಆಫ್ ದ ಡೇ ಏನು ಉಳಿಯಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನೇನು ಉಳಿಯಲ್ಲ. ಬರ್ತಾ ಇದಾವೆ, ಡ್ಯೂಟಿ ಬರ್ತಾ ಇದಾವೆ, ಸಖತ್ತಾಗೆ ಬರ್ತಾ ಇದಾವೆ. 8 ಕಿಲೋಮೀಟರ್ಗೆ ₹166 ಸಾರಿ 84 ಪೈಸಾ. ಅವಾಗ್ಲೇ ಸಖತ್ತಾಗಿ ಕೊಟ್ಟ. 5 ಕಿಲೋಮೀಟರ್ 6 ಕಿಲೋಮೀಟರ್ಗೆ ಅಮೌಂಟನ್ನ ಜಾಸ್ತಿ ಕೊಟ್ಟ. 1.5 2 ಕಿಲೋಮೀಟರ್ಗೆ ₹100 ₹120 ಹೆಂಗ್ ಕೊಟ್ಟ. ಒಂದ್ ಲೆಕ್ಕದಲ್ಲಿ ಮಾಡಿದ್ವಿ, ಚೆನ್ನಾಗೇ ಮಾಡಿದ್ವಿ, ಇಲ್ಲ ಅಂತಲ್ಲ. ಚೆನ್ನಾಗಿ ಡ್ಯೂಟಿಗಳನ್ನ ಮಾಡ್ಕೊಂಡೆ, ನಾನು ಆದಷ್ಟು ಮಾಡ್ಕೊಂಡೆ. ನನ್ನ ಕೈಲಾದಷ್ಟು ಡ್ಯೂಟಿಗಳನ್ನ ಮಾಡ್ಕೊಂಡು ಇವಾಗ್ಲೂ ಕೂಡ ಡ್ಯೂಟಿಗಳು ಬೀಳ್ತಾ ಇದಾವೆ. ನಾನು ಟೋಟಲ್ ಅರ್ನ್ ಮಾಡಿರೋದು ಎಷ್ಟು ಗೊತ್ತಾ? 30 ಟ್ರಿಪ್ಪು ₹3,272 66 ಪೈಸಾ. 30 ಟ್ರಿಪ್ಗಳನ್ನ ನಾನು ಮಾಡಿದ್ದೀನಿ ಟೋಟಲ್. ಇಷ್ಟು ಮಾಡಿ ₹3,272 66 ಪೈಸೆ ಅರ್ನ್ ಮಾಡಿ ನನ್ನ ಕೈಯಲ್ಲಿ ಒಂದು ₹66 ಉಳ್ದೈತೆ ಅಷ್ಟೇ. ಅದು ಮಾತ್ರ ಏನೂ ಇಲ್ಲ. ವ್ಯಾಲೆಟ್ ಅಲ್ಲಿ ಐತೆ ₹300. ಅದು ನಾಳೆ ಅದು ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ಬಟ್ ಅದನ್ನ ಹಂಗೆ ಇರ್ಲಿ ಅಂತ ಬಿಟ್ಟಿದ್ದೀನಿ. ಏನಕ್ಕಂತಂದ್ರೆ ನನ್ನ ಹಣೆ ಬರದಲ್ಲಿ ಕೈಯಲ್ಲಂತೂ ಯಾವಾಗ್ಲೂ ಕಾಸಿರಲ್ಲ. ಇವಾಗ ಇಷ್ಟೊತ್ತು ಡ್ಯೂಟಿ ಮಾಡಿದ್ದೀನಿ, ಹೇಳಕ್ಕಾಗಲ್ಲ ನಾಳೆ ನಾನು ಎದ್ದು ಬೇಗ ಬರ್ತೀನೋ ಡ್ಯೂಟಿ ಮೇಲೆ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಪರವಾಗಿಲ್ಲ,
ಇವಾಗ ನಾನು ಗಾಡೀಲಿ ನನ್ನ ಹತ್ರ ಇರುವಂತ ಅಮೌಂಟು ಅಂತಂದ್ರೆ, ಅಮೌಂಟ್ ಅನ್ಕೋಬೇಡಿ, ನನ್ನ ಹತ್ರ ಪ್ಲಸ್ ಪಾಯಿಂಟ್ ಅಂತಂದ್ರೆ ಗಾಡೀಲಿ ಗ್ಯಾಸ್ ಇದೆ, ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಗ್ಯಾಸು, ಸರಿನಾ? ಅಕೌಂಟ್ ವ್ಯಾಲೆಟಲ್ಲಿ ಒಂದು 300 ರೂಪಾಯಿ, 700 ರೂಪಾಯಿ ನನ್ನ ಹತ್ರ ಇವತ್ತಿನ ದುಡಿಮೇಲಿ ಪ್ಲಸ್ ಅಂತ ಇರೋದು. 400 ರೂಪಾಯಿ ಗ್ಯಾಸು, 300 ರೂಪಾಯಿ ವ್ಯಾಲೆಟಲ್ಲಿ ಇದೆ ನನಗೆ ಪ್ಲಸ್ ಪಾಯಿಂಟ್. ಇದು ಬಿಟ್ರೆ ನನಗೆ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿ ತನಕ ನಾನು ಏನು ದುಡ್ದಿದ್ದೀನಿ ಇದರಲ್ಲಿ ನನಗೆ ಏನೂ ಪ್ಲಸ್ ಪಾಯಿಂಟ್ ಇಲ್ಲ. ನಾವೆಷ್ಟು ದುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನೆಗೆ ಎಷ್ಟು ತಗೊಂಡು ಹೋಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಅರ್ನಿಂಗ್ ಹೈಯೆಸ್ಟ್ ಅರ್ನಿಂಗ್, ಬಟ್ ಒಂದು ಲೆಕ್ಕದಲ್ಲಿ ಖುಷಿನೂ ಇದೆ, ಒಂದು ಲೆಕ್ಕದಲ್ಲಿ ಬೇಜಾರು ಇದೆ, ಬಟ್ ಪರವಾಗಿಲ್ಲ. ನೆನ್ನೆ 30 ಡ್ಯೂಟಿಲಿ 2600 ರೂಪಾಯಿ ಮಾಡಿದ್ದಲ್ಲ, ಅದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿತ್ತು. ಬಟ್ ಇವತ್ತು ಲೈಟ್ ಆಗಿದೆ ಅಷ್ಟೇ, ಅಷ್ಟು ಫುಲ್ ಖುಷಿ ಅಂತ ಏನಿಲ್ಲ. ಲೈಟ್ ಆಗಿ ಖುಷಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಏನಿಲ್ಲ ಆದ್ರೂ ಇನ್ನೊಂದು 70 ಜನ ಬೇಕು, ಸಬ್ಸ್ಕ್ರೈಬ್ ಮಾಡ್ಬಿಡಿ. ನಮ್ಮ ಚಾನಲ್ 10K ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ, ಇವತ್ತಿನ ಕಥೆ, ಇವತ್ತಿನ ನಮ್ಮ ವ್ಯಥೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಇಷ್ಟೆಲ್ಲ ದುಡಿದ್ರು ನನ್ನ ಕೈಯಲ್ಲಿ ಏನು ಉಳಿತು? ಗಾಡೀಲಿ ಫುಲ್ ಟ್ಯಾಂಕ್ ಗ್ಯಾಸು 400 ರೂಪಾಯಿದು, ವ್ಯಾಲೆಟಲ್ಲಿ 300 ರೂಪಾಯಿ. ಅದು ಬಿಟ್ರೆ ನನ್ನ ಕೈಯಲ್ಲಿ ಏನು ಉಳಿದಿಲ್ಲ ಅಷ್ಟೇ. ಓಕೆನಾ? ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.